ಈ ಜಾಗಕ್ಕೆ ಏನಾದ್ರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡೋದ್ರೆ ಮೊಸಳೆಗಳನ್ನ ತುಂಬಾ ಹತ್ತಿರದಿಂದ ನೋಡಬಹುದು. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ. ಬೆಂಗಳೂರಿಂದ ಮೈಸೂರು ರೂಟ್ಗೆ ಜಸ್ಟ್ 2.5 ಗಂಟೆ ಟ್ರಾವೆಲ್ ಮಾಡಿದ್ರೆ ಸಾಕು ಈ ಜಾಗಕ್ಕೆ ಬರ್ತೀರಾ ನೀವು. ಒನ್ ಡೇ ಟ್ರಿಪ್ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲೆಲ್ಲ ಹೋಗೋದಕ್ಕಿಂತ ಈ ತರ ಪ್ಲೇಸ್ ಗಳಿಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ. ಬೆಂಗಳೂರಿಂದ ಜಸ್ಟ್ 2.5 ಗಂಟೆ ನೀವು ಟ್ರಾವೆಲ್ ಮಾಡಿದ್ರೆ ಸ್ನೇಹಿತರೆ, ಮೈಸೂರಿಗಿನ್ನ ಮುಂಚೆ ಶ್ರೀರಂಗಪಟ್ಟಣದ ಹತ್ರ ರೈಟ್ ತಗೊಬೇಕು. ಶ್ರೀರಂಗಪಟ್ಟಣದ ಹತ್ರ ರೈಟ್ ತಗೊಂಡ್ರೆ ಈ ಜಾಗ ಸಿಕ್ಕುತ್ತೆ. ಲೊಕೇಶನ್ ಎಲ್ಲಿ ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ. 1940ರಲ್ಲಿ ಡಾಕ್ಟರ್ ಸಲೀಂ ಅಲಿ ಅವರು ಎಸ್ಟಾಬ್ಲಿಷ್ ಮಾಡಿದಂತ ಒಂದು ಜಾಗ ಇದು. ಡಾಕ್ಟರ್ ಸಲೀಂ ಅಲಿ ಮಾಹಿತಿ ಕೇಂದ್ರ ಇನ್ಫಾರ್ಮೇಶನ್ ಸೆಂಟರ್. ಡಾಕ್ಟರ್ ಸಲೀಂ ಅಲಿ ಅವರು ಒಬ್ಬ ಪಕ್ಷಿ ಪ್ರಿಯರಾಗಿದ್ರು. ಈ ಪಕ್ಷಿಗಳ ಚಲನವಲನಗಳನ್ನ ಗುರ್ತಿಡಿತಿದ್ದಂತ ಒಬ್ಬ ವಿಜ್ಞಾನಿ. ಈ ಇನ್ಫಾರ್ಮೇಶನ್ ಸೆಂಟರ್ ಒಳಗೆ ಯಾವ್ಯಾವ ವೆರೈಟಿ ಕೊಕ್ಕರೆಗಳಿದಾವೆ, ಪಕ್ಷಿಗಳಿದಾವೆ, ಇಲ್ಲಿಗೆ ಯಾವ್ಯಾವ ವೆರೈಟಿ ಯಾವ್ಯಾವ ದೇಶದಿಂದ ಬರ್ತವೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ಇನ್ಫಾರ್ಮೇಶನ್ ಸೆಂಟರ್ ಒಳಗೆ ಇತ್ತು. ಬಟನ್ಸ್ ಇಟ್ಟಿರ್ತಾರೆ, ಆ ಬಟನ್ಸ್ ನಾವು ಒತ್ತಿದ್ರೆ ಆ ಪಕ್ಷಿಗಳ ಸೌಂಡು ಅಲ್ಲಿ ಕ್ರಿಯೇಟ್ ಆಗುತ್ತೆ. ಪ್ರಕೃತಿ ಸೌಂದರ್ಯ ತುಂಬಾ ಚೆನ್ನಾಗಿತ್ತು. ಆ ವ್ಯೂ ಪಾಯಿಂಟ್ ನ ನೋಡ್ತಾ ಇದ್ರೆ ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದಕ್ಕೂ ಒಳ್ಳೆ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇತ್ತು. ಬೆಂಗಳೂರಲ್ಲಿ ಬೋರ್ ಆಗಿ ಹೋಗ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಆದರೆ ಟಿಕೆಟ್ ವಿಷಯಕ್ಕೆ ಬಂತು ಅಂದ್ರೆ ತುಂಬಾ ಕಾಸ್ಟ್ಲಿ ಆಯ್ತು ನೋಡಿ. ಎಂಟ್ರೆನ್ಸ್ ಅಲ್ಲೇ 80 ರೂಪಾಯಿ ಇಸ್ಕೊಂಡ್ಬಿಟ್ರು. ಎಷ್ಟು ಟಿಕೆಟು? ಮತ್ತೆ ಒಬ್ರಿಗೆ 80 ರೂಪಾಯಿ ಟಿಕೆಟು. ಬೋಟಿಂಗ್ ಹೋಗ್ತೀವಿ ನಾವು ಅಂತಂದ್ರೆ 120 ರೂಪಾಯಿ ಟಿಕೆಟ್. ಒಟ್ಟು 280 ರೂಪಾಯಿ ಒಬ್ಬೊಬ್ರಿಗೆ ಬೀಳುತ್ತೆ ಟಿಕೆಟ್. ನೋಡಿ, ಸ್ವಲ್ಪ ಕಾಸ್ಟ್ಲಿ ಆಯ್ತು. ಇನ್ನೇನು ಹತ್ರ ಬರ್ತಾ ಇದೆ, ಇನ್ನೇನು ಇವಾಗ ಬೋಟಿಂಗ್ಗೆ ಹೋಗ್ತಾ ಇದೀವಿ. ಮೊಸಳೆ ಪಕ್ಕದಲ್ಲೇ ನೋಡಬೇಕು, ತುಂಬಾ ಹತ್ತಿರದಿಂದನೇ ನಮ್ಮ ಕೈ ಪಕ್ಕದಲ್ಲೇ ಹೋಗುತ್ತೆ ಮೊಸಳೆ. ಮಕ್ಕಳನ್ನ ಕರ್ಕೊಂಬಂದಾಗ ಹುಷಾರು, ಕೈ ಆಚೆಗಡೆ ಹಾಕೋದಕ್ಕೆ ಬಿಡಬೇಡಿ. ಇವ್ರು ಹೇಳ್ತಾ ಇರೋದು ನೋಡಿದ್ರೆ 40 ಅಡಿಗಿನ ಹೆಚ್ಚು ಆಳ ಇದೆಯಂತೆ. ಮತ್ತೆ ಮೊಸಳೆ ವಿಚಾರಕ್ಕೆ ಬಂದ್ರೆ 100ಗಿಂತ ಜಾಸ್ತಿ ಮೊಸಳೆಗಳು ಈ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾವಂತೆ. ಮತ್ತೆ 220ಕ್ಕಿಂತ ಹೆಚ್ಚು ಬೇರೆ ಬೇರೆ ವೆರೈಟಿಯ ಕೊಕ್ಕರೆ ಜಾತಿಗಳು, ಬೇರೆ ದೇಶದಿಂದ ವಲಸೆ ಬಂದಿರುವಂತ ಪಕ್ಷಿಗಳು ಈ ಜಾಗದಲ್ಲಿ ಇದಾವೆ. ಒಬ್ಬೊಬ್ರ ಹತ್ರ ಟಿಕೆಟ್ ರೀತಿಲಿ ಅಷ್ಟೊಂದು ದುಡ್ಡನ್ನ ಕಲೆಕ್ಟ್ ಮಾಡ್ತಿರಲ್ಲ, ಇವಕ್ಕೇನಾದ್ರೂ ನೀವು ಎಕ್ಸ್ಟ್ರಾ ಆಹಾರ ಕೊಡ್ತೀರಾ ಅಂತ ಕೇಳಿದಕ್ಕೆ ಅವ್ರು ಏನಂದ್ರು ಅಂತಂದ್ರೆ, ಬೇರೆ ಕಡೆ ಹೊರಗಡೆಯಿಂದ ಯಾವುದೇ ರೀತಿಯ ಆಹಾರನ ಈ ಮೊಸಳೆಗಳಿಗೆ ಮತ್ತೆ ಈ ಕೊಕ್ಕರೆಗಳಿಗೆ ಕೊಡೋದಿಲ್ಲ. ಇಲ್ಲೇ ಉತ್ಪನ್ನ ಆಗುವಂತಹ ಮೀನುಗಳು, ದೊಡ್ಡ ದೊಡ್ಡ ಮೀನುಗಳು, 20ರಿಂದ 25 kg ಅಷ್ಟು ಇರುವಂತಹ ದೊಡ್ಡ ದೊಡ್ಡ ಗಾತ್ರದ ಮೀನುಗಳೇ ಮೊಸಳೆಗಳಿಗೆ ಆಹಾರ. ಮತ್ತೆ ಈ ಕೊಕ್ಕರೆಗಳು ಬರ್ತಾವಲ್ಲ, ಬೇರೆ ಬೇರೆ ವಲಸೆ ಬಂದಿರೋ ಕೊಕ್ಕರೆಗಳಿಗೆ ಏನ್ ಆಹಾರ ಅಂತಂದ್ರೆ ಇಲ್ಲೇ ಇರುವಂತಹ ಕ್ರ್ಯಾಬ್ಸ್, ನಲ್ಲಿಗಳೇ ಇದಕ್ಕೆ ಫೇವರೇಟ್ ಫುಡ್ ಅಂತೆ. ನಲ್ಲಿಗಳು ಮತ್ತೆ ಮೀನುಗಳು ಇದನ್ನೇ ತಿನ್ಕೊಂಡು ಈ ಜಾಗದಲ್ಲಿ ವಾಸ ಮಾಡ್ತಿದ್ದಾವೆ ಈ ಕೊಕ್ಕರೆಗಳು. ಅವ ಸಂತತಿ ಉತ್ಪನ್ನ ಮಾಡಿಕೊಂಡು ಮತ್ತೆ ವಾಪಸ್ ಮರಿಗಳನ್ನ ಬೇರೆ ವಾಪಸ್ ಆ ದೇಶಗಳಿಗೆ ಕರ್ಕೊಂಡು ಹೋಗ್ತಾವಂತೆ. ಏನು 1 hour 2 hours ಸರ್ ನಾನೇ ಗಿರ್ಕರ ಬೈಕ್ ತಮ್ಮ ರೋಡಿ ಆದಂಗೆ ಮೇಡಮ್ ಇದ್ರೆ ಇರುತ್ತೆ, ಇಲ್ಲ బయటికి రాదు. ಇದು ಕನಿಪಿಸ್ತದ ಆ ಮರಿಗಳು ಬಿದ್ರೆ ಇದೇ ಊಟ ಅಲ್ಲ ಸರ್ ಇವಕ್ಕೆ. ಸ್ಟೋನ್ ಹಾಕಿ ಟಾಪಲ್ಲಿ ವೈಟ್ ಕಲರ್ ಬರ್ಡ್ ಇದೆಯಲ್ಲ, ಸ್ಪಾಟ್ ಬಿಲ್ ಪೆಲಿಕನ್ ಅಂತ ಇದೆ. స్పాట్ బిల్ పెలికన్ ఇక్కడ ఆయన ఏదో చెప్తాడు అంత వినండి సైలెంట్ గా. నేనుంటాను దాంట్లో.